ನಮಸ್ಕಾರ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರೋದು ಜಾಗತಿಕ ಪ್ರೊಡಕ್ಟಿವಿಟಿ ಚಾರ್ಟ್. ಒಂದು ಗಂಟೆಯಲ್ಲಿ ಯಾವ್ಯಾವ ರಾಷ್ಟ್ರದಲ್ಲಿ ಎಷ್ಟು ಕೆಲಸ ಆಗುತ್ತೆ ಅನ್ನೋ ಅಂಕಿಅಂಶ. ಆ ಪ್ರಕಾರ ಭಾರತದಲ್ಲಿ ಒಂದು ಗಂಟೆಗೆ $7 ಬೆಲೆ ಬಾಳೋ ಕೆಲಸ ನಡೆದ್ರೆ, ಜಪಾನ್ನಲ್ಲಿ ಅದೇ ಒಂದು ಗಂಟೆಗೆ $41 ಬೆಲೆ ಬಾಳೋ ಕೆಲಸ ನಡೆಯುತ್ತೆ. ಅದರರ್ಥ ಜಪಾನಿಗರು ನಮಗಿಂತ 6 ಪಟ್ಟು ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಅಂತಲ್ಲ. ನಾವು ಒಂದು ಗಂಟೆ ಕೆಲಸ ಮಾಡೋದ್ರಲ್ಲಿ ಅವರು 6 ಗಂಟೆಯ ಪ್ರೊಡಕ್ಟಿವಿಟಿಯನ್ನ ಹೊರತೆಗೆತಿದ್ದಾರೆ ಅಂತ ಅರ್ಥ. ತಮ್ಮ ಕೆಲಸದ ಸಮಯವನ್ನ ಹೆಚ್ಚು ಪ್ರೊಡಕ್ಟಿವ್ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರೊಡಕ್ಟಿವಿಟಿಯನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ? ಕಮ್ಮಿ ಟೈಮ್ನಲ್ಲಿ ಹೆಚ್ಚು ವ್ಯಾಲ್ಯೂ ಇರೋ ಕೆಲಸ ಮಾಡೋದು ಹೇಗೆ? ಉತ್ಪಾದಕತೆ ಹೆಚ್ಚಿಸೋಕೆ ಯಾವ ಸಿಂಪಲ್ ನಿಯಮವನ್ನ ಪಾಲಿಸಬೇಕು? ಬನ್ನಿ, ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಏನಿದು ಪ್ರೊಡಕ್ಟಿವಿಟಿ? ಸ್ನೇಹಿತರೆ, ಪ್ರೊಡಕ್ಟಿವಿಟಿ ಬೂಸ್ಟ್ ಮಾಡೋದು ಹೇಗೆ ಅಂತ ನೋಡೋಕ್ಕೂ ಮೊದಲು ಈ ಪ್ರೊಡಕ್ಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನ ಬ್ಯುಸಿ ಆಗಿರೋದೇ ಪ್ರೊಡಕ್ಟಿವಿಟಿ ಅಂತ ಅನ್ಕೊಂಡಿರ್ತಾರೆ. ದಿನಕ್ಕೆ 15 ಗಂಟೆ 20 ಗಂಟೆ ಓದಿದ್ರೆ ಸಿಕ್ಕಾಪಟ್ಟೆ ಸ್ಕೋರ್ ಮಾಡ್ಬಿಡ್ತೀವಿ ಅಂತ ಅನ್ಕೊಳ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ಕೆಲ ಪರೀಕ್ಷೆಗಳಿಗೆ ಹಾಗೆ ತಯಾರಾಗೋದು ಅನಿವಾರ್ಯ ಆಗಿರ್ಬೋದು. ಆದ್ರೆ ನಾವಿಲ್ಲಿ ಜನರಲ್ ಆಗಿ ಹೇಳ್ತಿರೋದು, ಯಾಕಂದ್ರೆ ಕಾಗ್ನಿಟಿವ್ ಲೋಡ್ ಥಿಯರಿ ಪ್ರಕಾರ ನಮ್ಮ ಮೆದುಳು ಒಟ್ಟಿಗೆ ಲಿಮಿಟೆಡ್ ಟಾಸ್ಕ್ ಮಾತ್ರ ಮಾಡಕ್ಕಾಗತ್ತೆ. ಒಂದು ಟೈಮ್ನಲ್ಲಿ 4-5 ಟಾಸ್ಕ್ ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಓವರ್ಲೋಡ್ ಆದ್ರೆ ಔಟ್ಪುಟ್ ನ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಬ್ರೈನ್ ಫಾಗ್ ಆಗಿ ಒಂದ್ಸಲ ಏನು ತಡಿ, ಒಂದು ನಿಮಿಷ ತಡಿ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಆ ರೀತಿ ಆಗುತ್ತೆ. ಪ್ರೊಡಕ್ಟಿವಿಟಿ ಬಿದ್ದು ಹೋಗುತ್ತೆ. ಅಮೆರಿಕದ ಮನೋಶಾಸ್ತ್ರಜ್ಞ ಮಿಹಾಯ್ ಅವರ ಪ್ರಕಾರ ನಾವು ಮಾಡ್ತಿರೋ ಕೆಲಸದ ಚಾಲೆಂಜ್ ಲೆವೆಲ್ ಅಂದ್ರೆ ಕಠಿಣತೆ ಮತ್ತು ನಮ್ಮ ಸ್ಕಿಲ್ ಲೆವೆಲ್ ಮ್ಯಾಚ್ ಆಗಿರ್ಬೇಕು. ಆಗ ನಮ್ಮ ಕೆಲಸದಲ್ಲಿ ಫ್ಲೋ ಇರುತ್ತೆ, ಡೀಪ್ ಫೋಕಸ್ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈ ಸ್ಮೂತ್ ಫ್ಲೋ, ಡೀಪ್ ಫೋಕಸ್ ಕಂಡುಕೊಳ್ಳೋದು ಹೇಗೆ? ಪ್ರೊಡಕ್ಟಿವಿಟಿ ಹೆಚ್ಚಿಸ್ಕೊಳ್ಳೋದು ಹೇಗೆ? ಇದಕ್ಕೆ ಹಲವು ರೂಲ್ಸ್ ಇದೆ ಸ್ನೇಹಿತರೆ. ಒಂದೊಂದಾಗಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಇದು ಲೈಫ್ ಚೇಂಜಿಂಗ್ ಸ್ಕಿಲ್ಸ್ ಅಥವಾ ಇನ್ಫಾರ್ಮೇಶನ್ ಆಗ್ಬೋದು. ತುಂಬಾ ಜನಕ್ಕೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ. 80-20 ರೂಲ್, ಪರೆಟೋ ಸಿದ್ಧಾಂತ. ಸ್ನೇಹಿತರೆ, ಪ್ರೊಡಕ್ಟಿವಿಟಿ ಹೆಚ್ಚಿಸಿಕೊಳ್ಳೋಕೆ ಸಿಂಪಲ್ ನಿಯಮ ಈ 80-20 ರೂಲ್. 1896ರಲ್ಲಿ ಇಟಲಿಯ ವಿಲ್ಫ್ರೆಡೋ ಪರೆಟೋ ಅನ್ನೋ ಪಾಲಿಮ್ಯಾಥ್ ಒಬ್ರು, ಅಂದ್ರೆ ಬಹು ಜ್ಞಾನ ಉಳ್ಳ ವ್ಯಕ್ತಿಯೊಬ್ಬರು ಕಂಡುಹಿಡಿದ ನಿಯಮ ಇದು. ಇದರ ಪ್ರಕಾರ ಕೇವಲ 20% ಶ್ರಮ ಹಾಕೋದ್ರಿಂದ 80% ರಿಸಲ್ಟ್ ಸಿಗುತ್ತೆ. ಹೀಗಾಗಿ ಆ 20% ಟಾಸ್ಕ್ ಮೇಲೆ ನಾವು ಸರಿಯಾಗಿ ಫೋಕಸ್ ಮಾಡಿದ್ರೆ ಬಹುತೇಕ ನಮಗೆ ಬೇಕಾದ ರಿಸಲ್ಟ್ ಸಿಗುತ್ತೆ ಅನ್ನೋದು ಇದರ ತಾತ್ಪರ್ಯ. ಹಾಗಂತ ಈ ರೇಷಿಯೋ 80-20ನೇ ಇರುತ್ತೆ ಅಂತಲ್ಲ. ಇದೊಂದು ಜನರಲ್ ಪ್ಯಾಟರ್ನ್ ಅಷ್ಟೇ. ನಿಮ್ಮ ಪ್ರಯತ್ನದ ಸಣ್ಣ ಭಾಗ ದೊಡ್ಡ ಮಟ್ಟದ ಫಲಿತಾಂಶಕ್ಕೆ ಕಾರಣ ಆಗುತ್ತೆ ಅನ್ನೋದು ಇದರ ಹಿಂದಿರೋ ಐಡಿಯಾ. ಇಟಲಿಯ 80% ಕೃಷಿ ಭೂಮಿ 20% ಜನರ ಬಳಿ ಇದೆ ಅನ್ನೋದನ್ನ ಗಮನಿಸಿ ಪರೆಟೋ ಈ ನಿಯಮವನ್ನು ರೂಪಿಸಿದ್ರು. ಅದರ ನಂತರ ಈ ನಿಯಮ ಎಲ್ಲಾ ಫೀಲ್ಡ್ಗೂ ಅಪ್ಲೈ ಆಗಿದೆ. ಉದಾಹರಣೆಗೆ 2002ರಲ್ಲಿ ವಿಂಡೋಸ್ ಕಂಪ್ಯೂಟರ್ಗಳು ಪದೇ ಕ್ರ್ಯಾಶ್ ಆಗ್ತಿರೋ ರಿಪೋರ್ಟ್ಸ್ ಬರ್ತಾ ಇದ್ವು. ಆದರೆ ಮೈಕ್ರೋಸಾಫ್ಟ್ ಅದನ್ನ ಅನಲೈಸ್ ಮಾಡಿ ನೋಡಿದಾಗ 80% ಸಮಸ್ಯೆ ಕೇವಲ 20% ಬಗ್ ನಿಂದ ಆಗ್ತಿದೆ ಅನ್ನೋದು ಗೊತ್ತಾಗಿತ್ತು. ಆ 20% ಬಗ್ ನ ಸರಿ ಮಾಡಿದಾಗ ಬಹುತೇಕ ಕ್ರ್ಯಾಶ್ ರಿಪೋರ್ಟ್ ಸ್ಟಾಪ್ ಆಗಿತ್ತು. ಏನೋ ಮಾತನಾಡುವಾಗ ಕೂಡ 20% ಪದಗಳನ್ನು ನಾವು 80% ಕನ್ವರ್ಸೇಷನ್ಗಳಲ್ಲಿ ಬಳಸ್ತೀವಂತೆ. ಹೀಗೆ ಅನೇಕ ಕ್ಷೇತ್ರದಲ್ಲಿ 80-20 ರೂಲ್ ಸಾಬೀತಾಗಿದೆ. ಅದೇ ರೀತಿ ನಮ್ಮ ಕೆಲಸದಲ್ಲೂ ಕೂಡ ನಾವು ಈ ರೂಲ್ನ ಅಪ್ಲೈ ಮಾಡ್ಬೋದು. ಸ್ಟೂಡೆಂಟ್ ಆಗಿದ್ರೆ ಎಕ್ಸಾಮ್ಗೆ 10 ಚಾಪ್ಟರ್ ಇದ್ರೆ 10 ಚಾಪ್ಟರ್ ಓದೋದು ಇಂಪಾರ್ಟೆಂಟೇ. ಆದರೆ ಎಕ್ಸಾಮ್ನಲ್ಲಿ ಹೆಚ್ಚು ವೇಟೇಜ್ ಸಿಗೋ 2 ಚಾಪ್ಟರ್ಗೆ ಜಾಸ್ತಿ ಫೋಕಸ್ ಕೊಟ್ಟರೆ ಹೆಚ್ಚಿನ ಅಂಕ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಕ್ರಿಕೆಟ್ನಲ್ಲೂ ಕೂಡ ಅಷ್ಟೇ. ಶರವೇಗದಲ್ಲಿ ಕರಾರುವಕ್ಕಾಗಿ ಅದ್ಭುತವಾಗಿ ಸ್ವಿಂಗ್ ಬೌಲಿಂಗ್ ಮಾಡ್ತಿರೋ ಒಬ್ಬ ಫಾರ್ಮ್ನಲ್ಲಿರೋ ಬೌಲರ್ನ ಕೇರ್ಫುಲ್ ಆಗಿ ಆಡಿ ಜಾಸ್ತಿ ಹೊಡೆಯಕ್ಕೆ ಹೋಗುತ್ತೆ, ವಿಕೆಟ್ ಉಳಿಸ್ಕೊಂಡು ಆ ಓವರ್ನಲ್ಲಿ ಸರ್ವೈವ್ ಆಗ್ಲಿಕ್ಕೆ ಮಾತ್ರ ಪ್ರಯತ್ನ ಪಟ್ಟು ಜಾಸ್ತಿ ಸರ್ಕಸ್ ಮಾಡಿದೆ. ನೆಕ್ಸ್ಟ್ ಯಾರೋ ಸ್ಪಿನ್ನರು, ಸ್ವಲ್ಪ ಲೂಸ್ ಬಾಲ್ ಹಾಕ್ತಿರೋರು, ಫಾರ್ಮ್ನಲ್ಲಿ ಇಲ್ಲದಂತಹ ಬೌಲರು, ಸ್ವಲ್ಪ ಈಸಿಯಾಗಿ ಆಡೋಕ್ಕೆ ಸಾಧ್ಯ ಆಗೋ ಬೌಲರ್ ಬಂದಾಗ ಹಾಕೊಂಡು ಸರಿಯಾಗಿ ಹೊಡೆದು ಎಲ್ಲ ಸ್ಕೋರನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಕ್ರಿಕೆಟ್ನಲ್ಲಿ ಅದನ್ನು ಫಾಲೋ ಮಾಡ್ತಾರೆ ಕೂಡ. ಅದೇ ರೀತಿ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಥಂಬ್ನೇಲ್, ವಿಡಿಯೋದ ಮೊದಲೆರಡು ಲೈನ್ಗೆ ಹೆಚ್ಚು ಫೋಕಸ್ ಕೊಟ್ಟರೆ ಜಾಸ್ತಿ ಜನ ಅದನ್ನು ಮನಸ್ಸಿಗೆ ಹಾಕ್ಕೊಳ್ಬಹುದು. ಹೀಗೆ ನಮ್ಮ ಕೆಲಸದಲ್ಲಿ 80% ರಿಸಲ್ಟ್ ತಂದುಕೊಡೋ ಆ 20% ಟಾಸ್ಕ್ ಏನು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಇದರರ್ಥ ಉಳಿದ 80% ಮಹತ್ವದೆಲ್ಲ ಮಾಡಬೇಕಾಗಿಲ್ಲ ಅಂತಲ್ಲ. ಆದರೆ 20% ಟಾಸ್ಕ್ ಮಾಡೋದ್ರಿಂದ ನಮ್ಮ ಮೈಂಡ್ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಯಾಕಂದರೆ 80% ರಿಸಲ್ಟ್ ಸಿಕ್ಕಿರುತ್ತೆ. ಇನ್ನು 20% ಟಾಸ್ಕ್ಗೆ ನಾವು ಉಳಿದ ಟೈಮನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋ ಮುನ್ನ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಒಂದು ಮಾಹಿತಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಯಾರು ಮಾಡಿಸೋದು? ದುಡಿತಾ ಇರೋ ವ್ಯಕ್ತಿ ತನ್ನ ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಮಾಡಿಸೋದು. ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿಗೆ ಆರ್ಥಿಕವಾಗಿ ಆಪತ್ತಾಗಬಾರದು ಅಂತ 400-500 ರೂಪಾಯಿಗೆಲ್ಲ 1 ಕೋಟಿ ತನಕದ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ 1 ಕೋಟಿ 2 ಕೋಟಿಗೆಲ್ಲ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು. ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ದುರದೃಷ್ಟಕರ ಸನ್ನಿವೇಶದಲ್ಲಿ ಫ್ಯಾಮಿಲಿಗೆ ಆ
ಇನ್ಶೂರೆನ್ಸ್ ಅಮೌಂಟ್ ಕೈ ಹಿಡಿಯುತ್ತೆ, ಲಂಸಮ್ ಆಗಿ ಒಂದು ಶಾರ್ಟ್ನಲ್ಲಿ ಆ ಪೇಮೆಂಟ್ ಸಿಗುತ್ತೆ. ಯಾರಿಂದೂ ಕೂಡ ಮಾಡಿಸಿಲ್ಲ. ಇದು ಅತ್ಯಂತ ಎಸೆನ್ಷಿಯಲ್ ಫಿನಾನ್ಷಿಯಲ್ ಪ್ರಾಡಕ್ಟ್. ಯಾವುದೇ ಆರ್ಥಿಕ ತಜ್ಞರು ಇದನ್ನು ಫಸ್ಟ್ ಸಲಹೆ ಮಾಡ್ತಾರೆ, ಫಸ್ಟ್ ಇದನ್ನು ಮಾಡಿಸಿ ಅಂತ. ಸೊ ಯಾರ ಥರ ಇಲ್ಲ ಅಂತ ಹೇಳಿದ್ರೆ, ಮಾಡಿಸ್ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ ವಿತ್ ಆಫರ್ ನೀವೀಗ ಅಪ್ಲೈ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮತ್ತೆ ಮುಂದುವರಿಯೋಣ. ಕೃತಕ ಡೆಡ್ಲೈನ್ ಹಾಕೊಳ್ಳೋದು, ಎಸ್, ಇದು ಕೂಡ ಇಂಪಾರ್ಟೆಂಟ್. ಕಾಲೇಜಲ್ಲಿ ಪ್ರಾಜೆಕ್ಟ್ ಮುಗಿಸೋಕೆ 1 ವರ್ಷ ಟೈಮ್ ಇರುತ್ತೆ, ಆದರೆ ಕೊನೆ ವಾರ ಬರೋವರೆಗೂ ಶುರು ಮಾಡಿರೋದಿಲ್ಲ. ಲಾಸ್ಟಲ್ಲಿನೇ ನಾಳೆ ಸಬ್ಮಿಟ್ ಮಾಡಬೇಕು ಅಂದಾಗ ತರಾತುರಿಯಲ್ಲಿ ಕಂಪ್ಲೀಟ್ ಮಾಡಿರ್ತೀವಿ. ಹೀಗೆ ಆಮೇಲೆ ಮಾಡಿದ್ರಾಯ್ತು ಅಂತ ಡಿಲೇ ಮಾಡೋದು, ಡೆಡ್ಲೈನ್ ಬರೋವರೆಗೂ ಕಾಯೋದು ಮನುಷ್ಯನ ಸಹಜ ಗುಣ ಆಗೋಗಿದೆ. ಇದನ್ನು ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಅಧ್ಯಯನವೊಂದರ ಪ್ರಕಾರ 80% ವಿದ್ಯಾರ್ಥಿಗಳು ಇದೇ ರೀತಿ ಪ್ರೊಕ್ರಾಸ್ಟಿನೇಟ್ ಮಾಡ್ತಾರೆ, ಡೆಡ್ಲೈನ್ಗಾಗಿ ಕಾಯ್ತಾರೆ. ಆದರೆ ಹೀಗೆ ಡಿಲೇ ಮಾಡೋದ್ರಿಂದ ಆಗೋ ಅವಾಂತರದ ಬಗ್ಗೆ ನಾವು ಹೊಸದಾಗೇನು ಹೇಳಬೇಕಾಗಿಲ್ಲ, ಎಲ್ಲರೂ ಅನುಭವಿಸಿರ್ತಾರೆ. ಪಾರ್ಕಿನ್ಸನ್ ನಿಯಮದ ಪ್ರಕಾರ ನಾವು ನಮಗೆ ಎಷ್ಟು ಟೈಮ್ ಕೊಡ್ಕೋತೀವೋ ನಮ್ಮ ವರ್ಕ್ ಕೂಡ ಅಷ್ಟೇ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಅಸೈನ್ಮೆಂಟ್ ಮುಗಿಸೋಕೆ ಇನ್ನೂ 1 ವಾರ ಟೈಮ್ ಇದೆ ಅಂತ ಅಂದ್ಕೊಂಡ್ರೆ ನಮ್ಮ ಮೈಂಡ್ ಬರೆಯೋಕೆ 1 ವಾರನೇ ತಗೊಳುತ್ತೆ. ಅದೇ ನಾವು 2 ಗಂಟೆಲಿ ಮುಗಿಸ್ಬೇಕು, ಟೈಮ್ ಇಲ್ಲ ಅಂತ ಡೆಡ್ಲೈನ್ ಹಾಕೊಂಡ್ರೆ 2 ಗಂಟೆಲಿ ಮುಗದೇ ಹೋಗಿರುತ್ತೆ. ನಮ್ಮ ಮೈಂಡ್ಗೆ ಅಷ್ಟು ಕೆಪಾಸಿಟಿ ಇರುತ್ತೆ. ಹೀಗಾಗಿ ನಮಗೆ ನಾವೇ ಕೃತಕ ಡೆಡ್ಲೈನ್ ಹಾಕ್ಕೊಳ್ಳೋದು ಅನಿವಾರ್ಯ. ಇದಕ್ಕಾಗಿ ನಾವು ಟು ಡೂ ಲಿಸ್ಟ್ ಮಾಡ್ಕೋಬಹುದು, ಟಾಸ್ಕ್ ಲಿಸ್ಟ್ ಹಾಕೋಬೋದು. ಫೋನ್ನಲ್ಲೇ ನೋಟ್ ಪ್ಯಾಡ್ನಲ್ಲಿ ಅಥವಾ ಟಾಸ್ಕ್ಗಳದ್ದು ಗೂಗಲ್ದು ಆ್ಯಪ್ ಇದೆ, iOS ಅಲ್ಲಿ ಆ್ಯಪಲ್ನವ್ರದ್ದು ಆ್ಯಪ್ ಇದೆ, ಎಲ್ಲರದ್ದು 16 ಥರದ ಆ್ಯಪ್ಗಳಿದ್ದಾವೆ. ಸೊ ಇರುತ್ತೆ, ಆ್ಯಪ್ಗಳನ್ನು ಹಾಕೊಂಡು ಮಾಡ್ಕೋಬೋದು. ಏನಿಲ್ಲ, ಮುಂಚಿನ ಥರ ಟೈಪ್ ಮಾಡ್ತಾ ಕೂರಬೇಕು ಅಂತಿಲ್ಲ. ಹೇ ಸಿರಿನೋ ಹೇ ಗೂಗಲ್ಲೋ ಹೇಳಿಬಿಟ್ಟು ನಿಮ್ಮ ವರ್ಚುವಲ್ ಅಸಿಸ್ಟೆಂಟ್ ಹತ್ರ ನೀವು ಕ್ಷಣ ಮಾತ್ರದಲ್ಲಿ ಟಾಸ್ಕ್ಗಳನ್ನು ಜನ್ರೇಟ್ ಮಾಡಿ ಸೇವ್ ಮಾಡ್ಕೋಬೋದು. ಆಮೇಲೆ ರಿಮೈಂಡ್ ಮಾಡುತ್ತೆ ನಿಮಗದು ಯಾವ್ಯಾವ ಕೆಲಸ ಯಾವ್ಯಾವ ಟೈಮ್ಗೆ ಮುಗಿಬೇಕು, ಅದಕ್ಕೆ ನಿಮಗೆ ಅದು ಯಾವಾಗ ನೆನಪು ಮಾಡಬೇಕು ಎಲ್ಲ ನೀವು ಮಾಡ್ಕೋಬೋದು. ಇಲ್ಲಿ ಕೆಲಸದ ಇಂಪಾರ್ಟೆನ್ಸ್ ಮತ್ತು ಅರ್ಜೆನ್ಸಿ ಆಧಾರದ ಮೇಲೆ ಟಾಸ್ಕ್ಗಳನ್ನು ನೀವು ಡಿವೈಡ್ ಮಾಡ್ಕೋಬೋದು. ಇಂಪಾರ್ಟೆಂಟ್ ಅಲ್ಲ ಆದರೆ ಅರ್ಜೆಂಟ್ ಅನ್ನೋದು ಅದರ ಕೆಳಗೆ ಹೀಗೆ ಪಟ್ಟಿ ಮಾಡ್ಕೋತಾ ಹೋಗ್ಬೋದು. ಆದರೆ ಇಲ್ಲಿ ಮುಖ್ಯ ವಿಚಾರ ಏನು ಅಂದರೆ ಈ ಪಟ್ಟಿ ಚಿಕ್ಕದಾಗಿರಬೇಕು, ಸಿಂಪಲ್ ಆಗಿರಬೇಕು. ಇಲ್ಲಾಂದರೆ ಮತ್ತೆ ನಮ್ಮ ಮೆದುಳು ಅಸಡ್ಡೆ ಮಾಡೋ ಚಾನ್ಸಸ್ ಇರುತ್ತೆ. ಎಷ್ಟೊಂದು ಕೆಲಸ ಇದೆ, ಆಗುತ್ತಾ ಇದು ಹೋಗುತ್ತಾ ಅಂತ ತಲೆಬಿಸಿಯಾಗಿ ಅದರ ಕಡೆ ಹೋಗದೇ ಇರೋ ಚಾನ್ಸಸ್ ಇರುತ್ತೆ. ಅಟ್ರಾಕ್ಟಿವ್ ಅನಿಸ್ಬೇಕು, ಇಷ್ಟೇ ಅಲ್ಲ ಮಾಡಿಬಿಡ್ತೀನಿ ಅಂತ ಅನಿಸ್ಬೇಕು, ಈಸಿ ಅಂತ ಅನಿಸ್ಬೇಕು. ಆ ರೀತಿ ನೀವು ಅದನ್ನು ಆರ್ಗನೈಸ್ ಮಾಡ್ಕೋಬೇಕು. ಜೊತೆಗೆ ಈ ಪಟ್ಟಿಯಲ್ಲಿ ಇವತ್ತು ಮಾಡಲೇಬೇಕಾದ ಒಂದು ಕೆಲಸವನ್ನು ಸಪರೇಟಾಗಿ ಟಾಪ್ ಲಿಸ್ಟ್ನಲ್ಲಿ ಇಟ್ಟಿರಬೇಕು. ಅದು ಅನಿವಾರ್ಯ, ಮಾಡಲೇಬೇಕು ಅನ್ನೋದನ್ನು. ಹೆಂಗಂದರೆ ಯಾವುದೇ ಕೆಲಸ ಆಗಿಲ್ಲ ಅಂದರೂ ಕೂಡ ಇದೊಂದು ಆಗಲೇಬೇಕು. ಈ ರೀತಿ ಮಾಡ್ತಾ ಹೋದರೆ, ದಿನಕ್ಕೂ ಒಂದೊಂದು ಇಂಪಾರ್ಟೆಂಟ್ ಕೆಲಸ ಮುಗಿತಾ ಹೋದರೆ ಹೆಚ್ಚಿನ ಜನರ ಜೀವನದಲ್ಲಿ ಸಮಸ್ಯೆಗಳೇ ಇರೋದಿಲ್ಲ. ಬಹುತೇಕ ಈ ರೀತಿ ಕೆಲಸ ಆಗಿಲ್ಲ, ಅದು ಬಾಕಿ ಇದು ಬಾಕಿ ಅನ್ನೋದು ಇರೋದೇ ಇಲ್ಲ. ಹಿಂದಿನ ದಿನವೇ ಈ ಟು ಡೂ ಲಿಸ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನಿಮಗೆ ತುಂಬ ಈಸಿ ಆಗುತ್ತೆ. ಹಾಗಂತೆ ಪಟ್ಟಿಯನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ಆರ್ಟಿಫಿಷಿಯಲ್ ಡೆಡ್ಲೈನ್ನ ಮಿಸ್ಸೇ ಮಾಡಬಾರ್ದು. ಮಿಸ್ ಆದರೆ ಸಂಪೂರ್ಣ ನಿಲ್ಲಿಸೇ ಬಿಡಬೇಕು ಅಂತಲ್ಲ. ಕೆಲವೊಮ್ಮೆ ಟಾಸ್ಕ್ ಮಿಸ್ ಆಗ್ಬೋದು, ಆದರೆ ಈ ರೀತಿ ಪಟ್ಟಿ ಮಾಡೋದು ನಿಮಗೆ ಹ್ಯಾಬಿಟ್ ಫಾರ್ಮಿಂಗ್ಗೆ ಹೆಲ್ಪ್ ಮಾಡುತ್ತೆ. ಬಹುತೇಕ ನಿಮ್ಮ ಕೆಲಸಗಳು ಸಾರ್ಟ್ ಔಟ್ ಆಗ್ತವೆ, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಪೊಮೊಡೋರೋ ಟೆಕ್ನಿಕ್, ಗಂಟೆಗಟ್ಟಲೆ ನಿರಂತರವಾಗಿ ಒಂದೇ ಸಮನೆ ಫೋಕಸ್ ಮೂಲಕ ಕೆಲಸ ಮಾಡೋದು ತುಂಬ ಕಷ್ಟ. ಹಲವು ಅಧ್ಯಯನಗಳ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಟಾಸ್ಕಲ್ಲಿ ಗರಿಷ್ಠ 45ರಿಂದ 90 ನಿಮಿಷ ಮಾತ್ರ ಇಂಟೆನ್ಸ್ ಕಾನ್ಸಂಟ್ರೇಷನ್ ಮೂಲಕ ಕೆಲಸ ಮಾಡ್ಬೋದು. ಯಾಕಂದ್ರೆ ನಮ್ಮ ಬ್ರೈನ್ ಆಲ್ಟ್ರೇಡಿಯನ್ ಸೈಕಲ್ ಫಾಲೋ ಮಾಡುತ್ತೆ. ಪ್ರತಿ 90 ನಿಮಿಷಕ್ಕೊಮ್ಮೆ ವೆರಿ ಅಲರ್ಟ್ ಸ್ಥಿತಿಯಿಂದ ಲೆಸ್ ಅಲರ್ಟ್ ಸ್ಥಿತಿಗೆ ಹೋಗುತ್ತೆ. ಈ ವೇಳೆ ಮೆಂಟಲ್ ಫಟೀಗ್ ಅಂದರೆ ಮಾನಸಿಕ ಆಯಾಸ ಆಗಬಹುದು. ಹೀಗಾಗಿ ಕಂಟಿನ್ಯೂಸ್ ಫೋಕಸ್ನಲ್ಲಿ ಇರೋದು ಕೂಡ ಕಷ್ಟ. ಅಲ್ಲದೆ ಈ ಅವಧಿಯಲ್ಲೂ ಕೂಡ ಪ್ರತಿ 10ರಿಂದ 20 ನಿಮಿಷಕ್ಕೆ ಅಟೆನ್ಷನ್ ಡೈವರ್ಟ್ ಆಗ್ತಾ ಇರುತ್ತೆ. ಹೀಗಾಗಿ ಪ್ರೊಡಕ್ಟಿವಿಟಿ ಹೆಚ್ಚಿಸ್ಕೊಳ್ಳೋಕೆ ಶಾರ್ಟ್ ಬರ್ಸ್ಟ್ಗಳಲ್ಲಿ ಟಾಸ್ಕ್ಗಳನ್ನು ಪಟ ಮುಗಿಸ್ತಾ ಹೋಗಬೇಕು ಮತ್ತು ಬ್ರೇಕ್ ತಗೋಬೇಕು. ಚಿಕ್ಕದಾಗೆ ಶಾರ್ಟ್ ಇಂಟರ್ವಲ್ಗಳಲ್ಲಿ ಹೆಚ್ಚಿನ ಫೋಕಸ್ನೊಂದಿಗೆ ಕೆಲಸ ಮಾಡಬೇಕು. ಮಧ್ಯ ಮೈಂಡ್ ರಿಲ್ಯಾಕ್ಸ್ ಆಗೋಕೆ ಬ್ರೇಕ್ ತಗೋಬೇಕು. ಇದನ್ನು ಪೊಮೊಡೋರೋ ಟೆಕ್ನಿಕ್ ಅಂತ ಕರೀತಾರೆ. ಇದರ ಪ್ರಕಾರ ಯಾವುದಾದ್ರೂ ಒಂದು ಟಾಸ್ಕ್ ಶುರು ಮಾಡಿದಾಗ 25 ನಿಮಿಷದ ನಂತರ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಫುಲ್ ಫೋಕಸ್ ಮೂಲಕ ಕೆಲಸ ಮಾಡಬೇಕು. ನಂತರ 5 ನಿಮಿಷದ ಬ್ರೇಕ್ ತಗೋಬೇಕು. ಬ್ರೇಕ್ ನಂತರ ಮತ್ತೆ 25 ನಿಮಿಷ ನಿರಂತರವಾಗಿ ಕೆಲಸ ಮಾಡಬೇಕು. ಹೀಗೆ 4 ಸೆಷನ್ನಲ್ಲಿ 3 ಬ್ರೇಕ್ ತಗೊಂಡು ಟಾಸ್ಕ್ ಮುಗಿಸ್ಬೇಕು. ಇದರಿಂದ 2 ಗಂಟೆ ನಿರಂತರವಾಗಿ ಅತಿ ಹೆಚ್ಚು ಫೋಕಸ್ ಮೂಲಕ ಕೆಲಸ ಮಾಡೋಕೆ ಸಾಧ್ಯ ಆಗುತ್ತೆ. ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಅಧ್ಯಯನಗಳಲ್ಲಿ ಪೊಮೊಡೋರೋ ಟೆಕ್ನಿಕ್ ಕೂಡ ಪ್ರೂವ್ ಆಗಿದೆ. ಇತ್ತೀಚೆಗೆ 2021ರಲ್ಲಿ ಇಂಡೋನೇಷ್ಯಾದ ಸಿಡಾರ್ಜೋ ನಗರದ ಜೂನಿಯರ್ ಹೈಸ್ಕೂಲ್ನಲ್ಲಿ ಪೊಮೊಡೋರೋ ಪ್ರಯೋಗ ನಡೆದಿತ್ತು. 2 ಗುಂಪುಗಳಿಗೆ ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್ ರೈಟಿಂಗ್ ಅಂದರೆ ಒಂದು ಘಟನೆ ಅಥವಾ ವಸ್ತುವಿನ ಬಗ್ಗೆ ವಿವರಣಾತ್ಮಕವಾಗಿ ಬರೆಯೋ ಟಾಸ್ಕ್ ಕೊಡಲಾಗಿತ್ತು. ಈ ಗುಂಪಿಗೆ ಪೊಮೊಡೋರೋ ಟೆಕ್ನಿಕ್ ಅಪ್ಲೈ ಮಾಡಿದ್ರು. ಮತ್ತೊಂದು ಗುಂಪಿಗೆ ಕಂಪ್ಲೀಟ್ ಒಂದೇ ಸ್ಟ್ರೆಚ್ನಲ್ಲಿ ಬರೆಯೋಕೆ ಹೇಳಲಾಗಿತ್ತು. ಈ ವೇಳೆ ಪೊಮೊಡೋರೋ ಅನುಸರಿಸಿದ ಗುಂಪು
67.4% ಆವರೇಜ್ ಸ್ಕೋರ್ ಮಾಡಿದ್ರೆ ಸರಾಸರಿ, ಮತ್ತೊಂದು ಗುಂಪು 79% ಸ್ಕೋರ್ ಮಾಡಿತ್ತು ಆವರೇಜ್. ಹೀಗಾಗಿ ಪ್ರೊಡಕ್ಟಿವಿಟಿ ಹೆಚ್ಚಿಸೋಕೆ ಪೊಮೊಡೋರೋ ಟೆಕ್ನಿಕ್ ತುಂಬಾ ಎಫೆಕ್ಟಿವ್ ಅಂತ ಹಲವಾರು ಸಲ ಪ್ರೂವ್ ಆಗಿದೆ. ಉಳಿದಂತೆ ನಿರ್ದಿಷ್ಟ ಕೆಲಸಗಳಿಗಾಗಿ ಟೈಮ್ ಬ್ಲಾಕಿಂಗ್ ಮಾಡ್ಕೋಬಹುದು. ಅಂದ್ರೆ ಈ ಟೈಮ್ ನಲ್ಲಿ ಪರ್ಟಿಕ್ಯುಲರ್ ಕೆಲಸ ಬಿಟ್ಟು ಬೇರೇನೂ ಮಾಡಲ್ಲ ಅಂತ ನಿಮಗೆ ನೀವೇ ನಿರ್ಬಂಧ ಹಾಕೊಳ್ಳೋದು, ಡಿಸ್ಟ್ರಾಕ್ಷನ್ ಗಳನ್ನ ದೂರ ಇಡೋದು. ಫೋನ್ ನಲ್ಲಿ ಫೋಕಸ್ ಮೋಡ್, DND ಮೋಡ್ ಅಂತ ಇರುತ್ತೆ, ಅದನ್ನ ಬಳಸಬಹುದು. ಸ್ಕ್ರೀನ್ ಟೈಮ್ ಕಮ್ಮಿ ಮಾಡೋದಕ್ಕಾಗಿ ರಿಗೈನ್ ನಂತಹ ಆ್ಯಪ್ಗಳಿದಾವೆ, ಅದನ್ನ ಬಳಸಬಹುದು. ಇಲ್ಲಾಂದ್ರೆ ನಿಮ್ಮ ಫೋನ್ನಲ್ಲೇ ಇರುತ್ತೆ ಆ್ಯಪ್ಸ್ ಇದಾವೆ. ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಇದೆ ಆಂಡ್ರಾಯ್ಡ್ನಲ್ಲಿ, ಆ್ಯಪಲ್ನಲ್ಲೂ ಸಿಮಿಲರ್ ಫೀಚರ್ಸ್ ಇದೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಟೈಮರ್ ಇಟ್ಕೊಂಡು ನಿಮ್ಮ ಸ್ಕ್ರೀನ್ ಟೈಮ್ ಎಷ್ಟಿದೆ ಮಾನಿಟರ್ ಮಾಡಿಕೊಂಡು ಯಾವ ಆ್ಯಪ್ ಎಷ್ಟು ಯೂಸ್ ಮಾಡ್ತಾ ಇದೆ ಅದಕ್ಕೆ ಲಿಮಿಟ್ ಹಾಕೊಂಡು ಎಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೋದು. ಜೊತೆಗೆ ಸರಿಯಾಗಿ ನೀರು ಕುಡಿಬೇಕು, ಹೈಡ್ರೇಟೆಡ್ ಆಗಿರಬೇಕು. ಯಾಕಂದರೆ ನ್ಯೂರಾನ್ಸ್ ಅಥವಾ ನಮ್ಮ ನರತಂತುಗಳಿಗೆ ಸೋಡಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂನಂಥ ಅಯಾನ್ಸ್ ಬೇಕು. ಇವೆಲ್ಲ ಕರೆಕ್ಟಾಗಿ ತಲುಪಬೇಕು ಅಂತ ಹೇಳಿದ್ರೆ ಹೈಡ್ರೇಟೆಡ್ ಆಗಿರೋದು ತುಂಬ ಮುಖ್ಯ. ಆಗ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ದೇಹ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪ್ರೊಡಕ್ಟಿವಿಟಿ ಹೆಚ್ಚಿಸ್ಕೊಳ್ಳೋದು ಹೇಗೆ, ಕಮ್ಮಿ ಟೈಮ್ನಲ್ಲಿ ಹೈ ವ್ಯಾಲ್ಯೂ ಕೆಲಸ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಯೂಸ್ ಆಗಲಿ. ಜೊತೆಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಕೆಲವೇ ಸೆಕೆಂಡ್ಸಲ್ಲಿ ಲೋವೆಸ್ಟ್ ಕಾಸ್ಟ್ನಲ್ಲಿ 1 ಕೋಟಿ 2 ಕೋಟಿಗೆಲ್ಲ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. 400-500 ರೂಪಾಯಿಗೆಲ್ಲ ಶುರುವಾಗುತ್ತೆ. ನಿಮ್ಮ ಏಜ್ ಮೇಲೆ ಪ್ರೀಮಿಯಂ ಡಿಪೆಂಡ್ ಆಗುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗಾಗಿ ನಿಮ್ಮ ಏಜ್ ಹಾಕಿ, ಬೇಸಿಕ್ ಡೀಟೇಲ್ಸ್ ಹಾಕಿ, ನಿಮ್ಮ ಏಜ್ಗೆ ಏನು ಕವರೇಜ್ಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಕೂಡ ನೀವು ಚೆಕ್ ಮಾಡ್ಬೋದು. ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡ್ಬೋದು. ಆ ಮೂಲಕ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋಕೆ ನೀವು ಕೂಡ ಎಫರ್ಟ್ ಹಾಕ್ಬೋದು. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೇಲಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.